ರೈತ ಬಾಂಧವರಿಗೆ ಮಧುರ ಆಗ್ರಿಟೆಕ್ನ ಸ್ವಾಗತ. ನಾವು ಇವತ್ತು ಮೆಣಸಿನಕಾಯಿಯಲ್ಲಿ ಬ್ಲ್ಯಾಕ್ ಥ್ರಿಪ್ಸ್ ಅಂದರೆ ಕಪ್ಪು ನುಸಿ ಈ ಒಂದು ಕೀಟದ ನುಸಿಯ ಬಗ್ಗೆ ನಾವುಗಳೆಲ್ಲ ಇದರ ಬಗ್ಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಹಾಗೂ ಇದರ ಕಡಿಮೆ ಖರ್ಚಿನಲ್ಲಿ ಇದನ್ನು ಬ್ಲ್ಯಾಕ್ ಥ್ರಿಪ್ಸ್ ಅಥವಾ ನುಸಿಯನ್ನು ನಿರ್ವಹಣೆ ಮಾಡಿ ಹೆಚ್ಚಿನ ಇಳುವರಿ ಹೇಗೆ ತೆಗಿಬೇಕು ಅನ್ನೋದು ಮಧುರ ಆಗ್ರಿಟೆಕ್ನಿಂದ ನಿಮಗೆ ಸಲಹೆಗಳನ್ನು ಕೊಡಲಾಗುತ್ತದೆ. ಈ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಅತಿ ಉತ್ತಮವಾದ ಸಲಹೆಗಳು ದೊರೆಯುತ್ತದೆ. ಇವತ್ತು ಇದನ್ನು ನೋಡ್ತಾ ಇರ್ಬೋದು, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಮೆಣಸಿನಕಾಯಿ ಬೆಳೀತಕ್ಕಂಥ ರಾಜ್ಯಗಳಪ್ಪ ಅಂದರೆ ಸೌತ್ ಇಂಡಿಯಾದಲ್ಲೇ ಜಾಸ್ತಿ ಬೆಳೀತಾರೆ. ಅದರಲ್ಲೂ ಮೇಜರ್ ಆಗಿ ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಈ ಹೆಚ್ಚಾಗಿ ಬೆಳೀತಾರೆ. ಈಗ ಇಲ್ಲಿ ನಾವು ಹೆಚ್ಚಿನ ತಳಿಗಳು ಗುಂಟೂರು ಆಗಿರ್ಬೋದು, ಗುಂಟೂರು ತಳಿ, ಬ್ಯಾಡಗಿ ತಳಿಗಳಾಗಿರ್ಬೋದು, ಜಾಸ್ತಿ ಒಣ ಮೆಣಸಿನಕಾಯಿಗೋಸ್ಕರ ಇಲ್ಲಿ ರೈತರು ಹೆಚ್ಚಾದ ಬೆಳೀತಾರೆ. ಇಲ್ಲಿ ಏನಪ್ಪ ಅಂದರೆ ಎಕ್ಸ್ಪೋರ್ಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತದೆ. ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಪ್ಪ ಅಂದರೆ ಕ್ವಾಲಿಟಿ ಆಮೇಲೆ ರೆಸಿಡ್ಯುಲಿಟಿ ಭಾಳ ಮುಖ್ಯವಾಗಿರುತ್ತದೆ. ಅದನ್ನು ಗಮನವಿಟ್ಟು ನಾವು ಮಾಡಬೇಕಾಗುತ್ತೆ. ಮಧುರ ಆಗ್ರಿಟೆಕ್ ನಿಮಗೆ ಇದಕ್ಕೆಲ್ಲನೂ ಒಳ್ಳೆಯ ಮಾಹಿತಿ ಕೊಡಲು ನಾವು ಸನ್ನಿಧರಾಗಿದ್ದೇವೆ. ಈಗ ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ನ ನಿರ್ವಹಣೆ ಅನ್ನೋದು ಭಾಳ ಮುಖ್ಯವಾಗುತ್ತೆ. 2020-26ರಲ್ಲಿ ಮಳೆಯ ಅಭಾವ ಇರೋದ್ರಿಂದ ಹ್ಯುಮಿಡಿಟಿ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ನಿಮಗೆ ಹೆಚ್ಚಾಗಿ ಇದು ಅಕ್ಟೋಬರ್ ಹಾಗೂ ನವಂಬರ್ ಮಂತಲ್ಲಿ ನೀವು ಹೆಚ್ಚಾಗಿ ಇದನ್ನು ನೋಡ್ಬೋದು. ಅಂದರೆ ಈ ದೀಪಾವಳಿ ಟೈಮ್ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಇದರ ಒಂದು ಪ್ರಭಾವ ಹೆಚ್ಚಾಗುತ್ತೆ. ಅಂದರೆ ಒಂದು ಗಿಡದ ಒಂದು 70 ದಿನಗಳಿದ್ದಾಗ 70 ದಿನದಿಂದ ಇದು 75 ದಿನಕ್ಕೆ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಹೂವಿನಲ್ಲಿ ಯಾವ ರೀತಿಯಾಗಿ ಈ ಕಪ್ಪು ನುಸಿ ಇದಾಗಿದೆ ಅಂತ. ಈ ಥರ ನೀವು ಕಪ್ಪು ನುಸಿಗಳ ಸಂಖ್ಯೆ 3-5 ಇದ್ದರೆ ನಿಮಗೆ ಎಫೆಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ. ಅಂದರೆ ಈ ನುಸಿಯ ಪ್ರಭಾವ ಹೆಚ್ಚಾಗ್ಬಿಟ್ಟಿದೆ. ಅಂದರೆ ಈ ಒಂದು ಹೂವಿನಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಆ ಹೂವು ಡ್ರಾಪ್ ಆಗುತ್ತೆ. ಇದು ರಸ ಹೀರ್ಬಿಟ್ಬಿಟ್ರೆ ಆಟೋಮೆಟಿಕಲಿ ನಿಮಗೆ ಹೂವು ಡ್ರಾಪ್ ಆಗಿಬಿಡುತ್ತೆ. ಯಾವ ರೀತಿಯಪ್ಪ ಅಂದರೆ ಹಳದಿ ಕಲರ್ ಆಗಿಬಿಟ್ಟು ಈ ಥರ ನಿಮಗೆ ಹೂಗಳು ಕೆಳಗೆ ಉದುರ್ತವೆ. ಇದು ಯಾವುದೇ ಕಾರಣಕ್ಕಲ್ಲ, ಇದು ನಿಮ್ಮ ಕಪ್ಪು ನುಸಿಯ ಒಂದು ಕಾರಣದಿಂದ ಈ ಹೂಗಳು ಉದುರ್ತವೆ. ಇದನ್ನು ನಿರ್ವಹಣೆ ಮಾಡೋದು ಭಾಳ ಮುಖ್ಯವಾಗುತ್ತದೆ. ಯಾಕಂದರೆ ಈ ಒಂದು ನುಸಿ ಮೆಣಸಿನಕಾಯಿಯಲ್ಲಿ ಬರೋದ್ರಲ್ಲಿದ್ದ ಏನಪ್ಪ ಅಂದರೆ ತಮ್ಮ ಇಳುವರಿ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ, ಹಾಗೂ ಮೊಗ್ಗುಗಳ ಸಂಖ್ಯೆ ಕಡಿಮೆ ಆಗಿ ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬ್ಲ್ಯಾಕ್ ಥ್ರಿಪ್ಸ್. ಈ ರೀತಿಯಾಗಿ ನೀವು ಒಂದು ದುರ್ಬಿನ್ಲಿಂದ ನೋಡಿದಾಗ ಈ ರೀತಿ ನಿಮಗೆ ಆ ಥ್ರಿಪ್ಸ್ನ ಒಂದು ಇದು ಕಾಣುತ್ತೆ. ಇದು ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ಕರಿತೀವಿ. ಇದು ರಸ ಹೀರುತ್ತೆ. ಇದು ಎಲೆಗಳ ಮೇಲೆ ಎಲ್ಲ ರಸ ಹೀರ್ಬಿಟ್ಟು ನಿಮಗೆ ಎಲೆಗಳಲ್ಲಿ ಕ್ಲೋರೋಫಿಲ್ ಸಿಂಥಸಿಸ್ನ ಇದು ಮಾಡಿಬಿಟ್ಟು ಗಿಡಗಳನ್ನು ಕುಂಠಿತ ಮಾಡುತ್ತೆ. ಹಾಗೆ ಹೂವಿನಲ್ಲಿ ಈ ಥರ ರಸ ಹೀರ್ಬಿಟ್ರೆ ಹೂವಿನಲ್ಲಿರ್ತಕ್ಕಂಥ ಒಂದು ಇದು ಡ್ರಾಪ್ ಆಗಿಬಿಡುತ್ತೆ. ಈಗ ನೋಡ್ಬೋದು ನೀವು ಎಲೆಗಳು ಯಾವ ರೀತಿಯಾಗಿ ಅಪ್ವರ್ಡ್ ಕರ್ಲಿಂಗ್ ಅಥವಾ ಡೌನ್ವರ್ಡ್ ಕರ್ಲಿಂಗ್ ಆಗೋದ್ರಲ್ಲಿದ್ದ ನಿಮಗೇನಪ್ಪ ಅಂದರೆ ಗಿಡದ ಬೆಳವಣಿಗೆ ಆಗೋದಿಲ್ಲ. ಇದು ಒಂದು 30-40% ಇಳುವರಿಯನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ನಮ್ಮ ರೈತ ಬಾಂಧವರಲ್ಲಿ ಏನಪ್ಪ ಅಂದರೆ ಸರಿಯಾದ ಕ್ರಮಗಳನ್ನು ತಾವು ಮೆಣಸಿನಕಾಯಿ ಬೆಳೆಯಲ್ಲಿ ಅನುಸರಿಸಬೇಕು. ಇದಕ್ಕೋಸ್ಕರ ಮಧುರ ಆಗ್ರಿಟೆಕ್ನ ನೀವು ಸಂಪರ್ಕಿಸುವುದರಿಂದ ನಿಮಗೆ ಎಲ್ಲ ರೀತಿಯ ಮಾಹಿತಿ, ಅಂದರೆ ಯಾವ ಟೈಮಲ್ಲಿ ನೀವು ಈ 20 ದಿನದಿಂದ ಏನು ಸಸಿ ಮಡಿಗಳನ್ನ ನೀವು ತೊಗೊಂಬಂದು ನಾಟಿ ಮಾಡಿದ್ದಾದಮೇಲೆ ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕನ್ನೋದನ್ನು ತಮಗೆಲ್ಲ ಕಡಿಮೆ ಖರ್ಚಿನಲ್ಲೇ ಹೆಚ್ಚಿನ ಒಂದು ಇಳುವರಿ ತೆಗೆಯೋದಕ್ಕೆ ತಮಗೆ ಸಹಕಾರ ಮಾಡ್ತೇವೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಥ್ರಿಪ್ಸ್ ಅಟ್ಯಾಕ್ ಆದಾಗ ಈ ರೀತಿಯಾಗಿ ಆಗುತ್ತೆ. ನಿಮಗೆ ಮೊದಲನೇದಾಗಿ ನಾಟಿ ಮಾಡೋ ಟೈಮಲ್ಲಿ ನಿಮಗೆ ಬೇರುಕೊಳೆ ಅಂದರೆ ಫಿಸೇರಿಯಂ ಲಾಟ್ ಅಂತ ಡೈಬ್ಯಾಕ್ ಅಂತ ಹೇಳ್ತೇವೆ, ಅಂದರೆ ಗಿಡ ಒಣಗ್ತದೆ. ಇದನ್ನು ನೀವು ಯಾವ ರೀತಿ ಮಾಡಬೇಕಪ್ಪ ಅಂದರೆ ಸಂರಕ್ಷಣೆ, ನೀವು ತಂದ ನರ್ಸರಿ ಗಿಡಗಳು ಬೇರುಗಳನ್ನು ಡಿಪ್ ಮಾಡಬೇಕಂತ ಹೇಳ್ತೀವಿ. ಅಂದರೆ ನಿಮಗೆ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅಂತ ಹೇಳಿ ಬರುತ್ತೆ. ಹಾಗೆ ಟ್ರೈಕೋಡರ್ಮಾ ವಿರಿಡೆ ಅಂತ ಬರುತ್ತೆ. 100 ಗ್ರಾಮ್ಸ್ ನೀವು 10 ಲೀಟರ್ ನೀರಲ್ಲಿ ಬೆಳೆಸ್ಬಿಟ್ಟು ಒಂದು ಬಕೆಟ್ನಲ್ಲಿ ಈ ಒಂದು ಬೇರುಗಳನ್ನ ಅದರಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡೋದ್ರಲ್ಲಿ ಏನಪ್ಪ ಅಂದರೆ ನಿಮಗೆ ಬೇರುನಲ್ಲಿ ಬರ್ತಕ್ಕಂಥ ಫಿಸೇರಿಯಂ ರೋಗನ ನಾವು ವಿಲ್ಟ್ನ ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ರೈತ ಬಾಂಧವರು ತಾವುಗಳು ಸರಿಯಾದ ಒಂದು ಸ್ಪ್ರೇಗಳನ್ನ ತಾವು ಮಾಡಬೇಕಾಗತ್ತೆ. ಚಿಲ್ಲಿಯ ಒಂದು ಬೆಳೆಯಲ್ಲಿ ಮುಖ್ಯವಾಗಿ ನಮಗೆ ಬರ್ತಕ್ಕಂಥ ಒಂದು ಕೀಟ ಅಥವಾ ರಸ ಹೀರುವ ಕೀಟ ಅಂದರೆ ಬ್ಲ್ಯಾಕ್ ಥ್ರಿಪ್ಸ್.
ಇದಕ್ಕೆ ಮೊದಲನೇದಾಗಿ ನಾವು ಹೇಳೋದೇನಪ್ಪ ಅಂದರೆ ನೀವು ಬ್ಲೂ ಟ್ರ್ಯಾಪ್ಸ್ ಅಂದರೆ ನೀಲಿ ಬಣ್ಣದ ಟ್ರ್ಯಾಪ್ಸ್ಗಳನ್ನ ಹಾಕಬೇಕಾಗುತ್ತೆ. ನಿಮ್ಮ ಒಂದು 20-25 ದಿನದ ಗಿಡಗಳಾದ ತಕ್ಷಣ ನೀವು ಬೆರೆಕ್ಸ್ದು ಬರುತ್ತೆ, ಬೇರೆ ಕಂಪ್ನಿದು ಬರುತ್ತೆ, ಈ ಥರ ಟ್ರ್ಯಾಪ್ಸ್ಗಳನ್ನ 15-20 ಟ್ರ್ಯಾಪ್ಸ್ಗಳನ್ನ ನಿಮ್ಮ ಒಂದು ಹೊಲದಲ್ಲಿ ಹಾಕ್ಕೋಬೇಕು. 1.5-2 ಅಡಿ ಅಂತರ ಮೇಲೆ ಇದನ್ನು ಹಾಕೋದ್ರಲ್ಲಿದ್ದ ಇದರಲ್ಲಿ ಇದೇನಪ್ಪ ಅಂದರೆ ಅಡಲ್ಟ್ಸ್ ಫ್ಲೈ ಅಂತ ಹೇಳ್ತೀವಿ. ಇವುಗಳು ಬಂದು ಸ್ಟಿಕ್ ಆಗೋದ್ರಲ್ಲಿದ್ದ ನಿಮಗೆ ಅದರ ವಂಶಾಭಿವೃದ್ಧಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನೀವು 10,000 ppm ನೀಮ್ ಬರ್ತವೆ, ಯಾವುದೇ ಕಂಪ್ನಿಯ ನೀಮ್ ಅಜರ್ಡ್ಯಾಕ್ಟಿನ್ ಕಂಟೆಂಟ್ ಇರ್ತಕ್ಕಂಥದ್ದನ್ನ ನೀವು 2 ml 3 ml 1 ಲೀಟರ್ ನೀರಲ್ಲಿ ಇದನ್ನು ಸಿಂಪರಣೆ ಮಾಡೋದ್ರಲ್ಲಿದ್ದ ಏನಪ್ಪ ಅಂದರೆ ರಿಪಲೆಂಟ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿದ್ದು ಏನಾಗುತ್ತೆ ಅಂದರೆ ಎಗ್ ಇಡ್ತಕ್ಕಂಥ ಪೊಸಿಷನ್ನ ಕಡಿಮೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಯಾಕಂದರೆ ನೀಮ್ನಲ್ಲಿ ಇರ್ತಕ್ಕಂಥ ಅಜರ್ಡ್ಯಾಕ್ಟಿನ್ ಕಂಟೆಂಟು ಆ ಒಂದು ಥ್ರಿಪ್ಸ್ನ ಒಂದು ವಂಶಾಭಿವೃದ್ಧಿಯನ್ನು ಕಡಿಮೆ ಮಾಡಲು ಅನುಕೂಲವಾಗುತ್ತದೆ. ಹಾಗಾಗಿ ಈ ನೀಮ್ ಆಯಿಲ್ನ ತಾವುಗಳು ಉಪಯೋಗಿಸ್ಕೋಬೇಕು. ಹಾಗೆ ಇನಿಷಿಯಲ್ ಸ್ಟೇಜಸ್ ಅಂದರೆ ನೀವು ಬೆವೇರಿಯಾ ಬ್ಯಾಸಿಯಾನ ಅಂತ ಬರುತ್ತೆ, ಹಾಗೂ ವರ್ಟಿಸಿಲಿಯಂ ಲಕಾನಿ ಅಂತ ಬರುತ್ತೆ. ಇದನ್ನು 5 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಸಿಂಪರಣೆ ಮಾಡಬೇಕು. 3-5 ದಿನಗಳಿಗೆ ಒಂದ್ಸರಿ ಸಿಂಪರಣೆ ಮಾಡಬೇಕು. ಇನಿಷಿಯಲ್ ಸ್ಟೇಜ್ ಅಂದರೆ ಮೊದಲಲ್ಲಿ ನೀವು ಇದನ್ನು ಹೊಡೆಯೋದ್ರಲ್ಲಿದ್ದ ಗಿಡಗಳಿಗೆ ಈ ಒಂದು ನುಸಿಯ ಬಾಧೆಯನ್ನು ತಾವುಗಳು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ರೈತ ಬಾಂಧವರು, ಹಾಗೆ ನಾವು ಇನ್ನೊಂದೇನು ಹೇಳ್ತೀವಪ್ಪ ಅಂದರೆ ನಿಮ್ಮ ಹೊಲದಲ್ಲಿ ಬಾರ್ಡ್ರ್ನಲ್ಲಿ ನೀವು ಜೋಳ ಆಗಲಿ, ಮೆಕ್ಕೆಜೋಳ ಆಗಲಿ, ಅಥವಾ ಮಾರಿಗೋಲ್ಡ್ ಈ ಚೆಂಡು ಹೂವು ಆಗಲಿ ಬಾರ್ಡ್ರ್ನಲ್ಲಿ ಬೆಳೆಯೋದ್ರಲ್ಲಿದ್ದ ಹೊರಗಡೆ ಬರ್ತಕ್ಕಂಥ ಥ್ರಿಪ್ಸ್ನ ನೀವು ನಿಮ್ಮ ಹೊಲದಲ್ಲಿ ಬರ್ದಂಗೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈಗ ನಾವು ಕೆಮಿಕಲ್ಸ್ನ ಅಂತ ಹೇಳ್ತಿದ್ವಿ, ಕೆಮಿಕಲ್ಸ್ಗಳನ್ನ ಉಪಯೋಗಿಸೋದು ಭಾಳ ಮುಖ್ಯವಾಗಿರುತ್ತೆ. ನೀವು ರೆಸಿಸ್ಟೆನ್ಸ್ ಬರ್ದಂಗೆ ಹೊಸ ಥರ ಮಾಲಿಕ್ಯೂಲ್ಸ್ಗಳನ್ನ ತಾವು ಉಪಯೋಗಿಸ್ಕೋಬೇಕಾಗತ್ತೆ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿಮೋಡಿಸ್ ಅಂತ ಇದೆ. ಈ ಸಿಮೋಡಿಸ್ನ ತಾವು ಉಪಯೋಗಿಸ್ಕೋಬೋದು. ಇದು ಏನಪ್ಪ ಅಂದರೆ ಇದರಲ್ಲಿದ್ದ ಏನಂದರೆ ಸಿಮೋಯಿಡ್ಸ್ಲಿದ್ದ ನಿಮಗೆ ನಿಮ್ಮ ಒಂದು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದರ ಒಂದು ಈ ಒಂದು ಕೆಮಿಕಲ್ ಏನಂದರೆ ಈ ಒಂದು ಸಿಮೋಡಿಸ್ನಲ್ಲಿ ನಿಮಗೆ ಐಸೋಸೈಕ್ಲೋಸಿರಮ್ ಅನ್ನೋ ಒಂದು ಕಂಟೆಂಟ್ ಇರುತ್ತೆ. ಇದೇನಪ್ಪ ಅಂದರೆ ಚಿವಿಂಗ್ ಆ್ಯಂಡ್ ಸೆಕ್ಕಿಂಗ್ ಇನ್ಸ್ಟರ್ನ ಕಂಟ್ರೋಲ್ ಮಾಡೋದಕ್ಕೆ ಉಪಯೋಗಿಸ್ತೇವೆ. 160 ml 1 ಲೀಟ್ರ್ ನೀರಿಗೆ ಉಪಯೋಗಿಸ್ಕೋಬೇಕಾಗತ್ತೆ. ಹಾಗೆ ನೆಕ್ಸ್ಟು ಅಂದರೆ 5 ದಿನಗಳಾದಮೇಲೆ ನೀವೊಂದು 75ನೇ ದಿನದಿಂದ ಈ ಸ್ಪ್ರೇಗಳು ಮಾಡ್ತಾಯಿದ್ದೀರಿ, ಬ್ಲ್ಯಾಕ್ ಥ್ರಿಪ್ಸ್ನ ಅವಳಿ ಸ್ಟಾರ್ಟ್ ಆಗಿದೆ ಅಂದಾಗ ಒಂದು ಸಿಮೋಡಿಸ್ ಆಯ್ತಲ್ವ, ನೆಕ್ಸ್ಟ್ ಗ್ರೇಸಿಯಾ ಅಂತ ಬರುತ್ತೆ. ಈಗ ಗ್ರೇಸಿಯಾ ಕೆಮಿಕಲ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ಇದು ಕೂಡ ಫ್ಲ್ಯಾಕ್ಸೋಮೆಟೊಮೈಡ್ 10% EC ಅಂತ ಹೇಳ್ತೀವಿ. ಇದು ನಿಮಗೆ ಇದನ್ನು ನಾವು ಸ್ಪ್ರೇ ಮಾಡೋದು. ಇದು ಏನಪ್ಪ ಅಂದರೆ 1.5 ml ವರೆಗೂ 1 ಲೀಟರ್ ನೀರಲ್ಲಿ ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ಬ್ಲ್ಯಾಕ್ ಥ್ರಿಪ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಅನುಕೂಲವಾಗುತ್ತದೆ. ಮುಂದನೇದಾಗಪ್ಪ ಅಂದರೆ ಕೀಫೋನ್ ಅಂತ ನೋಡ್ತಾ ಇದ್ದೀರಾ ನೀವು, ಟಾಲ್ಫೆನ್ ಪೈರೈಡ್ 50% EC ಅಂತ ಹೇಳ್ತೀವಿ. ಇದನ್ನು ನೀವು 2 ml 1 ಲೀಟರ್ ನೀರಲ್ಲಿ ಸ್ಪ್ರೇ ಮಾಡೋದ್ರಲ್ಲಿದ್ದ ಬ್ಲ್ಯಾಕ್ ಥ್ರಿಪ್ಸ್ನ ನಿರ್ವಹಣೆ ಮಾಡ್ಬೋದು. ಈಗ ಆಲ್ರೆಡಿ ಹೇಳಿದೆ ನಾನು, ಗ್ರೇಸಿಯಾ ಆಯಿತು, ಸಿಮೋಡಿಸ್ ಆಯಿತು, ಕೀಫೋನ್ ಆಯಿತು. ಹಾಗೆ ನೆಕ್ಸ್ಟ್ ಮುಂದಿನ ಕೆಮಿಕಲ್ಗಳು ಅಂದರೆ 5 ದಿನಗಳಿಗೆ ಒಂದು ಟೈಮು ನೀವು ಈ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡೋದ್ರಲ್ಲಿದ್ದ ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಬರ್ದಂಗೆ ಕಪ್ಪು ನುಸಿಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಹೆಚ್ಚಿಗೆ ಅನುಕೂಲ ಆಗುತ್ತೆ. ಹಾಗೆ ಹೂವಿನ ಸಂಖ್ಯೆಗಳು ಕೂಡ ನಿಮಗೆ ಹೆಚ್ಚಿಗೆ ಮಾಡ್ಕೋಬೋದು. ಇದರಲ್ಲಿದ್ದ ಥ್ರಿಪ್ಸ್ ರಸ ಇರೋದು ಕಡಿಮೆ ಆದರೆ ಫ್ಲವರ್ ಸೆಟ್ಟಿಂಗ್ ಅಂತ ಹೇಳ್ತೀವಿ, ಹೂವಿನ ಸೆಟ್ಟಿಂಗ್ ಚೆನ್ನಾಗಾಗುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಂಪ್ ಅಂತ ಹೇಳ್ಬಿಟ್ಟು ಬಾಯರ್ ಕಂಪ್ನಿದು, ಅಥವಾ ಯಾವುದೇ ಫಿಪ್ರೋನಿಲ್ 80% WP ಅಂತ ಹೇಳ್ತೀವಿ. ಇದನ್ನು 40 ಗ್ರಾಮ್ ಅಂತೀವಿ, ಅಂದರೆ 0.2 grams per ಲೀಟರ್ ಆಫ್ ವಾಟರ್ನ ನೀವು ಉಪಯೋಗಿಸ್ಕೊಂಡು 8 ಗ್ರಾಮ್ 20 ಲೀಟರ್ ಟ್ಯಾಂಕಲ್ಲಿ ಇದನ್ನು ಸ್ಪ್ರೇ ಮಾಡೋದ್ರಲ್ಲಿದ್ದ ನಿಮಗೆ ಕರಿ ಜಿಗಿ ಅಥವಾ ನುಸಿಯ ಒಂದು ಹಂತವನ್ನು ಕಡಿಮೆ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಅಂದರೆ ಇದು ಒಂದು 25 ದಿನಗಳು, ಅಂದರೆ ಈಗ ನಾವು ಆಲ್ರೆಡಿ ಹೇಳ್ದಂಗೆ ಎವ್ರಿ 5 ಡೇಸಿಗೆ ಒಂದು ಟೈಮು ಈ ಸ್ಪ್ರೇಗಳನ್ನ ತಾವುಗಳು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಹಾಗೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಟ್ರ್ಯಾಸಿಡ್ ಅಂತ ಬರುತ್ತೆ ಅದೋಮಾ ಕಂಪ್ನಿದು. ಈ ಟ್ರ್ಯಾಸಿಡಲ್ಲಿ ಏನಪ್ಪ ಅಂದರೆ ಡೈಫ್ಯಾನ್ಥೇರಿಯಮ್ 40% WP ಹಾಗೂ ಸ್ಪೈರೋಟೋರಿಯಮ್ 5% SC ಫಾರ್ಮುಲೇಷನ್ನಲ್ಲಿರುತ್ತೆ. ಇದು ಏನಪ್ಪ ಅಂದರೆ 2 ml 1 ಲೀಟ್ರ್ ನೀರಲ್ಲಿ ಉಪಯೋಗಿಸ್ಕೊಂಡು ಸ್ಪ್ರೇ ಮಾಡೋದ್ರಲ್ಲಿದ್ದ
ನಿಮಗೆ ಈ ಬ್ಲ್ಯಾಕ್ ಥ್ರಿಪ್ಸ್ ಅಥವಾ ನುಸಿಯ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಹಾಗೆ ಈಗ ಇಲ್ಲಿ ಇನ್ನೊಂದು ನೋಡ್ತಾ ಇದ್ದೀರಾ, ಸೋಲ್ಮಾನ್ ಅಂತ ಹೇಳಿ ಬರುತ್ತೆ. ಇದು ಬೇಯರ್ ಕಂಪ್ನಿದು ಓಡಿ ಫಾರ್ಮುಲೇಷನಲ್ಲಿರುತ್ತೆ. ಬೀಟಾ ಸೈಕ್ಲೋಥ್ರಿನ್ 4.9% ಪ್ಲಸ್ ಇಮಿಡಾಕ್ಲೋಪಿಡ್ 19.81 ಓಡಿ ಫಾರ್ಮ್ನಲ್ಲಿದೆ. ಇದನ್ನು ಕೂಡ ತಾವುಗಳು ಉಪಯೋಗಿಸ್ಕೊಂಡು ಈ ಒಂದು ಕೀಟದ ಬಾಧೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತದೆ. ಹಾಗೆ ನೀವು ಎಕ್ಸ್ಪೋನಸ್ ಅಂತ ಬರುತ್ತೆ. ಎಕ್ಸ್ಪೋನಸ್ ಅಂದರೆ ಇದು ಬಂದು ನಿಮಗೆ ಬ್ರೋಫ್ಲಾನೋಯ್ಡ್ 20% SC ಅಂತ ಹೇಳ್ತೀವಿ. ಇದು 34 ml ಒಂದು ಎಕರೆಗೆ ನಿಮಗೆ ಸ್ಪ್ರೇ ಮಾಡಬೇಕಾಗತ್ತೆ. ಇದರಲ್ಲಿದ್ದ ಏನಪ್ಪ ಅಂದರೆ ನಿಮಗೆ ಬ್ಲ್ಯಾಕ್ ಥ್ರಿಪ್ಸ್ನ ನಿರ್ವಹಣೆ ಮಾಡೋದಲ್ಲೂ ಅನುಕೂಲಕರವಾಗಿರುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ಅವಾಗಿಂದ, ಈ ಕೆಮಿಕಲ್ಸ್ ರೊಟೇಷನ್ 5 ದಿನಕ್ಕೆ 6 ದಿನಕ್ಕೆ ಒಂದು ಸರಿ ನೀವು ಅಕ್ಟೋಬರ್ ಮಂತ್ಲಿದ್ದ ಈ ರೊಟೇಷನ್ ಮಾಡ್ಕೊತ ಹೋಗೋದ್ರಲ್ಲಿದ್ದ ನಿಮ್ಮ ಒಂದು ವಾತಾವರಣ ಹ್ಯುಮಿಡಿಟಿ ಜಾಸ್ತಿ ಇರಲಿದ್ದ ನಿಮಗೆ ಹೆಚ್ಚಿನ ಸಂಖ್ಯೆಯ ಈ ಕೀಟದ ವೃದ್ಧಿ ಆಗೋದು ಕ್ಲೈಮೇಟಲ್ಲಿ ಜಾಸ್ತಿ ಇರುತ್ತೆ. ಶೆನ್ವಾ ಅಂತ ಆಲ್ರೆಡಿ ನಿಮಗೆ IAL ಇದೆ, ಇದು ಕೂಡ ನೀವು ಉಪಯೋಗಿಸ್ಕೋಬೋದು. ಅಂದರೆ ಅದಾದರೂ ಉಪಯೋಗಿಸ್ಕೋಬೋದು. ನಿಮಗೆ ಯಾವುದೇ ಬ್ರೋಫ್ಲಾನಾಯ್ಡ್ 20% SC ಟೆಕ್ನಿಕಲ್ ಯಾವುದಾದ್ರೂ ಕೂಡ ಇವೆರಡರಲ್ಲಿ ನೀವು ಒಂದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಇದನ್ನು ರೊಟೇಷನ್ ಮಾಡ್ತಾ ಹೋಗ್ಬೇಕಂತ ಹೇಳ್ತೀವಿ ನಾವು. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಾಯರ್ ಕಂಪ್ನಿಯ ಒಂದು ಪ್ರಾಡಕ್ಟ್ ಆಗಿದೆ. ಇದನ್ನು ಕೂಡ ನಾವು ಏನಪ್ಪ ಅಂದರೆ ಇದರ ಒಂದು ಏನಂದರೆ ಇದು ಬಾಯರ್ ಕಂಪ್ನಿಯ ಮೂವೆಂಟೋ OD ಅಂತ ಹೇಳ್ತೀವಿ. ಅಂದರೆ ಸ್ಪೈರೋ ಟೆಟ್ರೋಮೆಟ್ 15.3 ಅಥವಾ 150 OD ಅಂತ ಹೇಳ್ತೀವಿ. ಇದನ್ನು 1.5 ml ಪರ್ ಲೀಟರ್ ಆಫ್ ವಾಟ್ರಲ್ಲಿ ನೀವು ಸ್ಪ್ರೇ ಮಾಡೋದ್ರಲ್ಲಿದ್ದ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ನ ನಿರ್ವಹಣೆ ಮಾಡಲು ಅನುಕೂಲಕರವಾಗಿರುತ್ತದೆ. ಹಾಗೆ ನಿಮಗೆ ಎಲ್ಲರಿಗೂ ಗೊತ್ತಿರತಕ್ಕಂತೆ ಈ ಫಿಪ್ರೋನಿಲ್ 40% WP ಮತ್ತು ಇಮಿಡಾಕ್ಲೋಪಿಡ್ 40% WG ಈ ಎರಡು ಕಾಂಬಿನೇಷನಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ಸ್ನ ಯಾವುದಾದ್ರೂ ಕೂಡ ನೀವು ಉಪಯೋಗಿಸ್ಕೋಬೋದು. ಇದನ್ನು ನಾವು 80 grams 1 acre ಇದರಲ್ಲಿ ಹೇಳ್ತೀವಿ. ಅಂದರೆ ಅಪ್ರಾಕ್ಸಿಮೇಟ್ಲಿ 0.3 to 0.5 grams ಪರ್ ಲೀಟರ್ ಆಫ್ ವಾಟರಲ್ಲಿ ಉಪಯೋಗಿಸಿ ಇದನ್ನು ಮಾಡೋದ್ರಲ್ಲಿದ್ದ ನಿಮ್ಮ ಕರಿಜಿಗಿ ಅಥವಾ ನುಸಿಯ ಒಂದು ನಿರ್ವಹಣೆ ಮಾಡಲು ಅನುಕೂಲಕರವಾಗಿರುತ್ತದೆ. ಹಾಗೆ ಈ ಒಂದು ಔಷಧಿಗಳನ್ನ ನಾನು ಆಲ್ರೆಡಿ ನಿಮಗೆ ಎಲ್ಲನೂ ಮೆನ್ಷನ್ ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಎವ್ರಿ 5 ದಿನಗಳಿಗೊಂದು ಸರಿ ಈ ಔಷಧಿಗಳನ್ನ ತಾವುಗಳು ಸ್ಪ್ರೇ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೆ ನೀವು ಇದು ಬಾಯರ್ ಕಂಪ್ನಿಯ ಫ್ಲಿಬಂಡೋಮೈಡ್ 19.92% ಪ್ಲಸ್ ಥೈಕ್ಲೋಪ್ರೈಡ್ 19.92% SC ಫಾರ್ಮುಲೇಷನ್ನ ಬಾಯರ್ ಬೆಲ್ಟ್ ಎಕ್ಸ್ಪೋರ್ಟ್ ಅಂತ ಒಂದು ಬರುತ್ತೆ. ಈ ಒಂದು ಕೆಮಿಕಲ್ನ ತಾವು 0.5 ml 1 ಲೀಟರ್ ನೀರಲ್ಲಿ ಉಪಯೋಗಿಸ್ಕೋಬೋದು. ಇದರಲ್ಲಿದ್ದನ್ನು ನೀವು ಬ್ಲ್ಯಾಕ್ ಥ್ರಿಪ್ಸ್ನ ನಿರ್ವಹಣೆ ಮಾಡಲು ಅನುಕೂಲಕರವಾಗಿರುತ್ತೆ. ಹಾಗೆ ಆಲ್ರೆಡಿ ನಾನು ಹೇಳಿದೆ ಬೀಟಾ ಸೈಕ್ಲೋಥ್ರಿನ್ 8.49 ಪ್ಲಸ್ ಇಮಿಡಾಕ್ಲೋಪಿಡ್ 19.81% OD ಅನ್ನು ಕೂಡ ಉಪಯೋಗಿಸ್ಕೋಬೋದು. ಹಾಗೆ ನಾನು ಈ ಒಂದು ಕಾಂಬಿನೇಷನ್ ಯಾವುದಪ್ಪ ಅಂದರೆ ಪೈರಿಫೆರಾಕ್ಸಿಫಿನ್ 5% ಪ್ಲಸ್ ಡೈಫ್ಯಾನ್ಥ್ರಿಯನ್ 25% SC ಅಂತ ಹೇಳ್ತೀವಿ. ಅಂದರೆ ಸಸ್ಪೋ ಎಮಲ್ಸಿಬಲ್ ಕಾನ್ಸಂಟ್ರೇಷನ್ನಲ್ಲಿರುತ್ತೆ. ಇದನ್ನು 2.5 ml ಪರ್ ಲೀಟರ್ ಆಫ್ ವಾಟರ್. ಹಾಗೆ ಮಧುರಾ ಅಗ್ರಿಟೆಕ್ನ ನೀವು SRP 47 ಅಂತ ಬರುತ್ತೆ. ಇದರ ಕಾಂಬಿನೇಷನ್ ಏನಪ್ಪ ಅಂದರೆ ಪೈರಿಫೆರಾಕ್ಸಿಫಿನ್ 5% ಪ್ಲಸ್ ಡೈಫ್ಯಾನ್ಥ್ರಿಯನ್ 25% SC ಇದೆ. ಸಸ್ಪೋ ಎಮೆನ್ಷನ್ ಕಾನ್ಸಂಟ್ರೇಷನ್ ಇದೆ. ಇದು ಕೂಡ ಬ್ಲ್ಯಾಕ್ ಥ್ರಿಪ್ಸ್ನ ನಿರ್ವಹಣೆ ಮಾಡಲು ತಮಗೆ ಸಹಾಯಕರವಾಗಿರುತ್ತದೆ. ಹಾಗೆ ನೀವು ಬೆನಿವಿಯಾ ಅಂತ FMC ಕಂಪ್ನಿ ಕೇಳಿರ್ತೀರ. ಇದು ಸೆನೆಥ್ರೋಪ್ರೊನಾಲ್ 10.26 OD ಫಾರ್ಮುಲೇಷನ್ನಲ್ಲಿರುತ್ತೆ. ಇದನ್ನು ಕೂಡ ನೀವು 2 ml 1 ಲೀಟರ್ ನೀರಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಒಂದು ಕರಿ ಜಿಗಿ ಅಥವಾ ಬ್ಲ್ಯಾಕ್ ಥ್ರಿಪ್ಸ್ನ ನಿರ್ವಹಣೆ ಮಾಡಲು ಈ ಒಂದು ಕೆಮಿಕಲ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಇದರಲ್ಲಿದ್ದ ಏನಪ್ಪ ಅಂದರೆ ನಿಮ್ಮ ಒಂದು ಬ್ಲ್ಯಾಕ್ ಥ್ರಿಪ್ಸ್ನ ನಿಮ್ಮ ಮೆಣಸಿನಕಾಯಿ ಗಿಡದಲ್ಲಿ ಕಡಿಮೆ ಮಾಡೋದಕ್ಕೆ ಅನುಕೂಲಕರವಾಗಿರುತ್ತದೆ. ಹಾಗೆ ಅದಮಾ ಕಂಪ್ನಿಯ ಟ್ರೇಸಿಡ್ ಅಂತ ಹೇಳ್ತೇವೆ ನಾವು. ಈ ಟ್ರೇಸಿಡಲ್ಲಿ ನಿಮಗೆ ಡೈಫ್ಯಾನ್ಥ್ರಿಯನ್ 40% ಪ್ಲಸ್ ಸ್ಪೆನಟೋಟೋರಿಯಮ್ 5% SC ಫಾರ್ಮುಲೇಷನ್ನಲ್ಲಿರುತ್ತೆ. ಇದನ್ನು ಉಪಯೋಗಿಸೋದ್ರಲ್ಲಿದ್ದ ನಿಮಗೆ ಬ್ಲ್ಯಾಕ್ ಥ್ರಿಪ್ಸ್ನ ನಿರ್ವಹಣೆ ಮಾಡಲು ಸಹಕಾರಿಯಾಗಿರುತ್ತದೆಂದು
ತಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈಗ ಆಲ್ರೆಡಿ ನಾವು 9 ಕೆಮಿಕಲ್ಸ್ನಿಂದ 10 ಕೆಮಿಕಲ್ಸ್ವರೆಗೂ ನಿಮಗೆ ತೋರಿಸಿದೆ. 5 ದಿನಗಳಂದರೆ 50 ದಿನವರೆಗೂ ಈ ಥರ ರೊಟೇಷನ್ ಆಗಿ ತಾವುಗಳು ಕೆಮಿಕಲ್ಗಳನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಅಂದರೆ ಟೆಕ್ನಿಕಲ್ಸ್ಗಳನ್ನ ಚೇಂಜ್ ಮಾಡ್ಕೊತ. ಆಗಲೇ ಮೂವೆಂಟೋ ಅಂತ ಹೇಳಿದೆ, ಮೂವೆಂಟೋ ಓಡಿ ಅಂತೇಳಿ, ಅಂದರೆ ಸ್ಪೈರೋ ಟೆಟ್ರೋಮ್ಯಾಟ್ 150 ಓಡಿ ಫಾರ್ಮೇಷನಲ್ಲಿರುತ್ತೆ. ಇದನ್ನು ನೀವು 1.5 ml 1 ಲೀಟರ್ ನೀರಲ್ಲಿ ಉಪಯೋಗಿಸ್ಕೊಳ್ಳೋದ್ರಲ್ಲಿದ್ದ ಬ್ಲ್ಯಾಕ್ ಥ್ರಿಪ್ಸ್ನ ಒಂದು ನಿರ್ವಹಣೆ ಮಾಡಲು ಅನುಕೂಲಕರವಾಗಿರುತ್ತದೆ. ಈ ಒಂದು ನಾನು ನೆಕ್ಸ್ಟ್ ಡಿಸೈಡ್ ಅಂತ ಬಂದಿದೆ. ಈಗ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಧನುಕಾ ಕಂಪ್ನಿಯ ಡಿಸೈಡ್. ಇದರಲ್ಲಿ ಈಟೋಫೆನ್ಪ್ರಾಕ್ಸ್ 6% ಪ್ಲಸ್ ಡೈಫ್ಯಾನ್ಥ್ರಿಯನ್ 25% ವೆಟಬಲ್ ಗ್ರ್ಯಾನ್ಯೂಲ್ಸಲ್ಲಿರುತ್ತೆ. ಇದನ್ನು ನೀವು ಕೂಡ ಉಪಯೋಗಿಸ್ಕೋಬೋದು. ಇದು ನಿಮಗೆ 60ರಿಂದ 80 ಗ್ರಾಮ್ ಒಂದು ಎಕರೆಗೆ ಉಪಯೋಗಿಸ್ಕೋಬೇಕಾಗತ್ತೆ. ಹಾಗೆ ಇದನ್ನು ಉಪಯೋಗಿಸಿ. ಇದರ ಜೊತೆಗೆ ನೆಕ್ಸ್ಟು ನೀವು ಫ್ಲೆಸಿವಾ ಅಂತೇಳಿ ನೋಡ್ತಾ ಇದ್ದೀರಾ. ಇದು ಸೆನೆಥ್ರೋಪ್ರೊನಾಲ್ 7.3% ಪ್ಲಸ್ ಡೈಫ್ಯಾನ್ಥ್ರಿಯನ್ 36.4% SC ಫಾರ್ಮುಲೇಷನ್ ಇರುತ್ತೆ. 2 ml per ಲೀಟರ್ ಆಫ್ ವಾಟರ್ ಅಂತ ಹೇಳ್ತೀವಿ. ಇದನ್ನು ಉಪಯೋಗಿಸೋದ್ರಿಂದ ನೀವು ಬ್ಲ್ಯಾಕ್ ಥ್ರಿಪ್ಸ್ನ ನಿರ್ವಹಣೆ ಮಾಡಲು ಅನುಕೂಲವಾಗುತ್ತೆ. ಈಗ ನಾನು ಒಂದು 12ರಿಂದ 13 ಕೆಮಿಕಲ್ಸ್ನ ಹೇಳಿದೆ. ಇವೆಲ್ಲವನ್ನು 5-6 ದಿನಗಳಿಗೆ ಒಮ್ಮೆ ರೊಟೇಷನ್ ಮಾಡೋದ್ರಲ್ಲಿದ್ದ ನಿಮಗೆ ರೆಸಿಸ್ಟೆನ್ಸ್ ಪವರ್ ಬರೋದಿಲ್ಲ. ಹುಳಗಳ ಸಂಖ್ಯೆ ಕಡಿಮೆ ಮಾಡಿ ನಿಮ್ಮ ಹೆಚ್ಚಿನ ಹೂಗಳು ಹಾಗೂ ಕಾಯಿಗಳನ್ನ ಹಿಡಿದು ಹೆಚ್ಚಿನ ಇಳುವರಿ ಹಾಗೂ ಕ್ವಾಲಿಟಿ ಒಂದು ಇದನ್ನು ಇಳುವರಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಮಧುರಾ ಅಗ್ರಿಟೆಕ್ನ ನೀವು ಸಂಪರ್ಕಿಸೋದ್ರಲ್ಲಿದ್ದ ನಿಮ್ಮ ಒಂದು ಹೊಲದಲ್ಲಿ ನಾವು ಭೇಟಿ ಕೊಟ್ಟು ತಮಗೆ ಕಡಿಮೆ ಖರ್ಚಿನಲ್ಲಿ ಈ ಬ್ಲ್ಯಾಕ್ ಥ್ರಿಪ್ಸ್ನ ನಿರ್ವಹಣೆ ಮಾಡಿಸಿ ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಅನುಕೂಲಕರವಾಗಿರುತ್ತೆ. ಹಾಗೆ ಮಧುರಾ ಅಗ್ರಿಟೆಕ್ನ ಆಲ್ಟ್ರಾ2 ಮಾರ್ಕರ್ ಇವುಗಳನ್ನು ಉಪಯೋಗಿಸಿ ಬಯೋಸ್ಟೆಮ್ಯುಲೆಂಟ್ಸ್ನ ಉಪಯೋಗಿಸಿ ನಿಮ್ಮ ಹೊಲದಲ್ಲಿ ಈ ಕರಿನುಸಿ ಅಥವಾ ಜಿಗಿಯನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಒಂದು ಕಲ್ಚರಲ್ ಪ್ರಾಕ್ಟೀಸಲ್ಲಿ ಬ್ಲೂ ಟ್ರ್ಯಾಪ್ಸ್ ಹಾಕ್ಕೋಬೇಕು, ನೀಮ್ ಆಯಿಲ್ ಹೊಡಿಬೇಕು, ಹಾಗೆ ಬಯಾಲಜಿಕಲ್ ಶಿಲೀಂಧ್ರನಾಶಕಗಳನ್ನ ಹೊಡಿಯೋದು. ಹಾಗೆ ರೊಟೇಷನ್ ಮಾಡ್ಕೊತ ಹೋದರೆ ನೀವು ಕೆಮಿಕಲ್ಗಳನ್ನ ಸರಿಯಾದ ರೊಟೇಷನ್ ಮಾಡೋದ್ರಲ್ಲಿದ್ದ ನಿಮ್ಮ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಕಂಟ್ರೋಲ್ ಮಾಡಿ ಹೆಚ್ಚಿನ ಇಳುವರಿ ಪಡೆಯೋದಕ್ಕೆ ಅನುಕೂಲ. ಧನ್ಯವಾದಗಳು.